ಮಾಜಿ ಖೈದಿ ಸಿದ್ಧಾರೂಢನಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದೆ ಅಂತ ಪುಂಗಿ ಬಿಟ್ಟಿದ್ದಾಯ್ತಾ. ಸಿದ್ಧಾರೂಢನ ಸುಳ್ಳಿನ ಕಥೆಯನ್ನ ಮೊದಲು ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಈತ ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿ ಈತನ ನಿಜ ರೂಪವನ್ನ ಬಿಚ್ಚಿಟ್ಟಿದ್ದೆ, ಈ ಸುಳ್ಳಿನ ಕಥೆಯನ್ನ ಬಿಚ್ಚಿಟ್ಟಿದ್ದೆ ಪವರ್ ಟಿವಿ. ಈಗ ಜೈಲಿಂದ ಹೊರಬಂದು ಸರಣಿ ಸಂದರ್ಶನಗಳನ್ನ ನೀಡಿದ್ದ. ನಟ ದರ್ಶನ್ಗೆ ಯೋಗ ಹೇಳ್ಕೊಟ್ಟೆ, ಧ್ಯಾನ ಹೇಳ್ಕೊಟ್ಟೆ, ಅಣ್ಣ ಹಿಂಗಂದ್ರು, ಅಣ್ಣ ಹಂಗಂದ್ರು. ಜೈಲಲ್ಲೇ ಕುತ್ಕೊಂಡು ಒಂದು ಸ್ಟೋರಿ ರೆಡಿ ಮಾಡ್ಕೊಂಡ್ ಬಂದಿದ್ದಾಯ್ತ. ಸಿದ್ಧಾರೂಢನ ಮಾತನ್ನ ಸಂಪೂರ್ಣವಾಗಿ ಜೈಲು ಸಿಬ್ಬಂದಿ ಅಲ್ಲಗೆಳೆದಿದ್ದಾರೆ. ನೋವೇ ಚಾನ್ಸೇ ಇಲ್ಲ ಆ ಥರ ಅಂತ ಮಾಧ್ಯಮಗಳಿಗೆ ಸುಳ್ಳು ಹೇಳಿದ ಸಿದ್ಧಾರೂಢನಿಗೆ ಈಗ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ. ಸಿದ್ಧಾರೂಢನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಮಾಜಿ ಖೈದಿ ಸಿದ್ಧಾರೂಢನಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೈಲಿಂದ ಹೊರಬಂದು ಸರಣಿ ಸಂದರ್ಶನಗಳನ್ನ ನೀಡಿ ಮಾಧ್ಯಮಗಳಿಗೆ ಸುಳ್ಳು ಹೇಳಿದ್ದ. ಅಷ್ಟು ರಾಜಾರೋಷವಾಗಿ 10 ನಿಮಿಷ ಧ್ಯಾನ ಮಾಡಿದ್ರು. ನಾನು ಧ್ಯಾನ ಹೇಳ್ಕೊಟ್ಟೆ, ಧ್ಯಾನ ಅಂದ್ರೆ ಏನು ಅಂತಾನೆ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಈಗ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸಿದ್ಧಾರೂಢ ಮಾಜಿ ಖೈದಿ, ಸೊ ಈತ ಒಂದಷ್ಟು ಸುಳ್ಳಿನ ಕಂತೆಗಳನ್ನೇ ಹೇಳ್ಕೊಂಡ್ಬಂದಿದ್ದ. ಅಂದ್ರೆ ಜೈಲಿಂದ ಹೊರಗೆ ಬರ್ಬೇಕಾದ್ರೆ ಒಂದಷ್ಟು ಸಿನಿಮಾ ರೂಪದಲ್ಲಿ ಕತೆ ಕಟ್ಕೊಂಡು ಬಂದಿದ್ದ ಅಂತ ಅನ್ಸುತ್ತೆ. ಸಾಲು ಸಾಲು ಸಂದರ್ಶನಗಳನ್ನ ನೀಡಿದಾಯ್ತು. ಮತ್ತೆ ದರ್ಶನ್ ಅವ್ರಿಗೆ ಧ್ಯಾನ ಅಂದ್ರೇನೆ ಏನು ಅಂತ ಗೊತ್ತಿರಲಿಲ್ಲ, ಧ್ಯಾನ ಹೇಳ್ಕೊಟ್ಟೆ, ಅದು ಇದು ಎಲ್ಲವನ್ನು ಕೂಡ. ಬಟ್ ಆದ್ರೆ ಆ ಜೈಲು ಸಿಬ್ಬಂದಿ ಈಗ ಅದೆಲ್ಲವನ್ನು ಕೂಡ ಅಲ್ಲಗೆಳೆದಿದ್ದಾರೆ. ಆ ರೀತಿ ಸಾಧ್ಯನೇ ಇಲ್ಲ, ಯಾರು ಕೂಡ ದರ್ಶನ್ ಅನ್ನ ಬಂದು ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನಿದೆ, ಜೈಲು ಸಿಬ್ಬಂದಿ ಏನೆಲ್ಲ ಹೇಳಿದ್ದಾರೆ? ಎಸ್ ಸಿಂಧೂರ, ಸಿದ್ಧಾರೂಢ ಬಂದು ಈತ ಬಳ್ಳಾರಿಯ ಒಂದು ಜೈಲಿನಲ್ಲಿ ಇದ್ದಂತ ಒಬ್ಬ ಖೈದಿ. ಇದೇ ತಿಂಗಳ 9ನೇ ತಾರೀಕಿರಂದು ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಜಿ ಪರಮೇಶ್ವರ್ ಅವರು ಬಂದು ಸಜಾಬಂದಿಗಳನ್ನ ಬಿಡುಗಡೆ ಮಾಡ್ತಾರೆ. ಸುಮಾರು 77 ಮಂದಿ ಸಜಾಬಂದಿಗಳ ಬಿಡುಗಡೆ ಆದವರಲ್ಲಿ ಈ ಸಿದ್ಧಾರೂಢ ಕೂಡ ಒಬ್ಬ. ಬಳ್ಳಾರಿಯಿಂದ ಕೇವಲ 1 ದಿನ ಮುಂಚೆ ಕೇಂದ್ರ ಕಾರಾಗೃಹ ಪರಪ್ಪನಗ್ರಹಕ್ಕೆ ಬಂದು ಬಿಡುಗಡೆ ಆಗೋದಕ್ಕೋಸ್ಕರ ಮಾತ್ರ ಅವನು ಇಲ್ಲಿಗೆ ಬಂದಿರ್ತಾನೆ. ಇಲ್ಲಿ ಬಂದು 1 ದಿನ ಮಾತ್ರ ಅವನು ಕಾಲವನ್ನ ಕಳೆದಿರ್ತಾನೆ. ಕಾಲ ಕಳೆದು ಹೊರಗಡೆ ಬಂದ ನಂತರ ನಾನು ಪುಸ್ತಕವನ್ನು ಬರ್ದಿದ್ದೀನಿ, ಅದು ಇದು ಅಂತೇಳಿ ಸಾಕಷ್ಟು ಕಥೆಗಳನ್ನ ನಾನು ಮಾಧ್ಯಮಗಳ ಮುಂದೆ ಹೇಳಿರ್ತಾನೆ. ಆ ಒಂದು ಪುಸ್ತಕ ಬರೆದಿರೋ ವಿಚಾರವಾಗಿ ಮಾಧ್ಯಮಗಳು ಕೂಡ ಈ ವಿಚಾರವಾಗಿ ಸಾಕಷ್ಟು ಸುದ್ದಿಗಳನ್ನ ಕೂಡ ಬಿತ್ತರ ಮಾಡಿರ್ತವೆ. ಆದ್ರೆ ಅದಾಗಿ ಸ್ವಲ್ಪ ದಿನ ಒಂದು ಗ್ಯಾಪ್ ಅನ್ನ ತೆಗೆದುಕೊಳ್ತಾರೆ. ಮತ್ತೆ ದರ್ಶನ್ ವಿಚಾರವಾಗಿ ಮತ್ತೆ ಒಂದು ಸುಳ್ಳಿನ ಒಂದು ಸರಮಾಲೆಯನ್ನೇ ಹೇಳ್ತಾನೆ. ದರ್ಶನ್ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟೆ, ಯೋಗ ಹೇಳ್ಕೊಟ್ಟೆ ಅಂತೇಳಿ ಸಾಕಷ್ಟು ಸುಳ್ಳುಗಳನ್ನ ಹೇಳ್ಕೊಂಡು ಇಂಟರ್ವ್ಯೂಸ್ ಕೊಡ್ತಾನೆ ಮಾಧ್ಯಮಗಳಿಗೆ. ಆದ್ರೆ ಜೈಲಿನ ಸಿಬ್ಬಂದಿ ಹೇಳುವಂತ ಒಂದು ಪ್ರಕಾರ ಅದು ಅವನು ಹೇಳ್ತಿರುವಂತ 1% ಕೂಡ ಅಲ್ಲಿ ಒಂದು ನಿಜ ಇಲ್ಲ. ಯಾಕೆಂದ್ರೆ ದರ್ಶನ್ ಇರುವಂತ ಒಂದು ಬ್ಯಾರಕ್ ಏನಿದೆ, ಆ ಒಂದು ಬ್ಯಾರಕ್ VIP ಬ್ಯಾರಕ್, ಆ ಒಂದು ಬ್ಯಾರಕ್ ನಲ್ಲಿ ಕೇವಲ ಆ ಟೈಮಲ್ಲಿ ಶಿಫ್ಟ್ ಡ್ಯೂಟಿ ಇರುವಂತ ಸಿಬ್ಬಂದಿ ಬಿಟ್ರೆ ಹೊರಗಿನ ಯಾವುದೇ ಸಿಬ್ಬಂದಿ ಕೂಡ ಅಲ್ಲಿ ಒಳಗಡೆಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಂತದ್ರಲ್ಲಿ ಸಿದ್ಧಾರೂಢ ಬರೋದು, ಅದಾದ ನಂತರ ದರ್ಶನ್ ಅವರಿಗೆ ಧ್ಯಾನ ಹೇಳ್ಕೊಡೋದು, ಯೋಗ ಹೇಳ್ಕೊಡೋದು, ಈತನ ಒಂದು ಕಥೆಯನ್ನ ದರ್ಶನ್ ಅವರಿಗೆ ಹೇಳಿದ್ರೆ ದರ್ಶನ್ ಅವರು ಈ ರೀತಿ ರಿಯಾಕ್ಟ್ ಮಾಡಿದಾರೆ ಅಂತ ಹೇಳೋದು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿ ಜೈಲಿನ ಸಿಬ್ಬಂದಿ ಹಲ್ಲೆಗಳೆದಿರೋದು. ಜೊತೆಗೆ ಈ ಒಂದು ವಿಚಾರವಾಗಿ ಈ ರೀತಿ ಸುಳ್ಳಿನ ಕಂತೆಯನ್ನ ಹೇಳಿರುವಂತ ಸಿದ್ಧಾರೂಢನಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಸಿದ್ಧಾರೂಢ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಎಲ್ಲಿ ಹೋಗಿದ್ದಾನೆ ಅಂತ ಕೂಡ ಗೊತ್ತಿಲ್ಲ. ಈಗಾಗಲೇ ಅವನ ಬಗ್ಗೆ ಒಂದು ಹುಡುಕಾಟವನ್ನು ಕೂಡ ನಡೆಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.